ಶ್ರೀ ಚಿದಂಬರ ಮಹಾಗುರು ಚರಿತ್ರೆ ಅಧ್ಯಾಯ 7 ಗುರುಗಳ ಸಂಚಾರ. ಓಂ ಶ್ರೀ ಶಿವಚಿದಂಬರಾಯ ನಮಃ. ಓಂಕಾರ ರೂಪ ಪುರುಷೋತ್ತಮನೇ, ತಾರಕ ನಾಮ ಸರ್ವೋತ್ತಮನೇ, ಪೂರ್ಣ ಬ್ರಹ್ಮ ಚಿದಂಬರನೇ, ನಿನಗೆ ವಂದನೆಗಳು. ಶ್ರವಣ ಮಾತ್ರದಿ ಮನೋರಥಗಳನ್ನು ಪೂರ್ಣ ಮಾಡುವ ಶ್ರೀ ಚಿದಂಬರ ಚರಿತ್ರೆಯನ್ನು ಕೇಳಿರಿ. ಸಾಧ್ವಿ ಲಕ್ಷ್ಮೀ ಮಾತೆಯು ಪತಿ ಸೇವೆಯಲ್ಲಿ ನಿರತಳಾಗಿ ಮಕ್ಕಳು ಮೊಮ್ಮಕ್ಕಳು ಸೊಸೆಯರೊಂದಿಗೆ ಸಂತೋಷದಿಂದ ಇರುತ್ತಿದ್ದಳು. ಮಾರ್ತಾಂಡ ದೀಕ್ಷಿತರು ಸ್ವಕ್ಷೇತ್ರದಲ್ಲಿರುವಾಗ ಒಂದು ದಿನ ಚಿದಂಬರನನ್ನು ಕರೆದು, ಚಿದಂಬರ, ಇಂದು ನಾನು ಇಷ್ಟಿಯನ್ನು ಮಾಡಬೇಕಾಗಿದೆ, ನೆರೆಹಳ್ಳಿಗೆ ಹೋಗಿ ಬೆಣ್ಣೆಯನ್ನು ತಕ್ಕೊಂಡು ಬಾ ಎಂದು ಹೇಳಿದರು. ತ್ರಿಕಾಲ ಜ್ಞಾನಿಗಳಾದ ಚಿದಂಬರರು ಅಂದು ಮಾತೆಯ ಮರಣ ಸಂಭವಿಸುವುದೆಂದು ಮೊದಲೇ ಅರಿತಿದ್ದರು. ಅಪ್ಪ, ಇಂದು ಮನೆಯನ್ನು ಬಿಟ್ಟು ಹೊರಗಡೆ ಹೋಗಲು ಮನಸ್ಸಿಲ್ಲ, ಆದರೂ ನಿಮ್ಮ ಆಜ್ಞೆಯನ್ನು ಮೀರಲಾಗದೆ ಹೋಗುತ್ತೇನೆ ಎಂದು ಹೇಳಿ ತಾಯಿ ಹತ್ತಿರ ಹೋಗಿ, ಅವ್ವ, ಈ ದಿನ ಯಾರಾದರೂ ನಿನಗೆ ಯಾವುದಾದರೊಂದು ಪದಾರ್ಥವನ್ನು ತಂದು ಕೊಟ್ಟಲ್ಲಿ ಅದನ್ನು ತಕ್ಕೊಳ್ಳಬೇಡ, ಅದನ್ನು ಕೈಯಿಂದ ಮುಟ್ಟಲೂ ಬೇಡ ಎಂದು ಹೇಳಿ ಬೆಣ್ಣೆ ತರಲು ಹೋದರು. ಚಿದಂಬರರು ಊರಲ್ಲಿ ಇಲ್ಲದ್ದನ್ನು, ಮಾರ್ತಾಂಡ ದೀಕ್ಷಿತರು ಅನುಷ್ಠಾನದಲ್ಲಿ ತೊಡಗಿದ್ದನ್ನು, ಸರಸ್ವತಿ ಹಾಗೂ ಸಾವಿತ್ರಿ ಮಾತೆಯರು ತವರು ಮನೆಗೆ ಹೋಗಿದ್ದನ್ನು ತಿಳಿದು ಓರ್ವ ದುಷ್ಟ ಸ್ತ್ರೀಯಳು ವಿಷಲೇಪಿತವಾದ ಒಂದು ಪಡವಲಕಾಯಿಯನ್ನು ತಂದು ಲಕ್ಷ್ಮೀ ಮಾತೆಯ ಎದುರಿಗಿಟ್ಟು, ಅಮ್ಮ, ಈ ಪಡವಲಕಾಯಿ ಬಹಳೇ ರುಚಿ ಇದೆ, ಇದನ್ನು ಪಲ್ಯ ಮಾಡಿ ಉಪಯೋಗಿಸಿರಿ ಎಂದಳು. ಮಾನವ ಸ್ವಭಾವಕ್ಕನುಸಾರವಾಗಿ ಮಗನು ಹೇಳಿದ ಎಚ್ಚರಿಕೆಯ ಮಾತು ಮರೆತ ಲಕ್ಷ್ಮೀ ಮಾತೆಯು ಆ ವಿಷಯುಕ್ತ ಪಡವಲಕಾಯಿಯನ್ನು ಕೈಯಲ್ಲಿ ತಕ್ಕೊಂಡಳು. ಕೆಲ ನಿಮಿಷಗಳಲ್ಲಿಯೇ ನಂಜೇರಿ ಮೂರ್ಛೆ ಬಂದು ನೆಲದ ಮೇಲೆ ಬಿದ್ದಳು. ತನ್ನ ಕಾರ್ಯ ಸಾಧಿಸಿತು ಎಂದು ಆ ದುಷ್ಟ ಸ್ತ್ರೀಯಳು ಅಲ್ಲಿಂದ ಓಡಿ ಹೋದಳು. ಮುಂದೆ ಕೆಲ ಕ್ಷಣದಲ್ಲಿಯೇ ಲಕ್ಷ್ಮೀ ಮಾತೆಯು ಪ್ರಾಣವನ್ನು ತ್ಯಜಿಸಿದರು. ಶಕೆ 1710. ಎಷ್ಟೇ ಉಪಾಯ ಮಾಡಿದರೂ ಲಕ್ಷ್ಮೀ ಮಾತೆ ಬದುಕಲಿಲ್ಲ. ದೀಕ್ಷಿತರ ಪರಿವಾರವೆಲ್ಲ ದುಃಖ ಸಾಗರದಲ್ಲಿ ಮುಳುಗಿತು. ಅಷ್ಟರಲ್ಲಿ ಚಿದಂಬರರು ಹಳ್ಳಿಯಿಂದ ಬೆಣ್ಣೆ ತೆಗೆದುಕೊಂಡು ಮರಳಿ ಬಂದರು. ತಾಯಿಯು ಅಸುನುಗಿದ್ದನ್ನು ತಿಳಿದು ಬಹಳ ದುಃಖಿತರಾಗಿ ತಂದೆಯ ಬಳಿಗೆ ಬಂದು, ಅಪ್ಪ, ನಿಮ್ಮ ಆಜ್ಞೆಯಾದರೆ ಮಾತೆಯನ್ನು ಈಗಲೇ ಬದುಕಿಸುವೆನು ಎಂದು ಹೇಳಿದರು. ಆಗ ದೀಕ್ಷಿತರು, ಚಿದಂಬರ, ನಿನ್ನ ಸಾಮರ್ಥ್ಯ ನಾ ಬಲ್ಲೆ, ಆದರೆ ಇಂದು ನೀನು ನಿನ್ನ ತಾಯಿಯನ್ನು ಬದುಕಿಸಿದರೆ ನಾಳೆ ನಮ್ಮ ಮನೆಯ ಎದುರಿಗೆ ಶವಗಳ ರಾಶಿಯೇ ಬೀಳಬಹುದು. ಮುಂದೇನು ಮಾಡುವಿ? ಎಲ್ಲರನ್ನೂ ಬದುಕಿಸುತ್ತಾ ಹೋದರೆ ಕಾಲ ನಿಯಮವನ್ನು ಮುರಿದಂತೆ ಆಗುವುದು. ಭಗವಂತನನ್ನೇ ಮಗನಾಗಿ ಪಡೆದು ನಿನ್ನ ಬಾಲಲೀಲೆ ವಿವಾಹ ನೋಡಿ ಆನಂದ ಪಡುವುದಲ್ಲದೆ ಸೊಸೆ ಮೊಮ್ಮಕ್ಕಳನ್ನು ಕಂಡು ಧನ್ಯಳಾದಳವಳು. ಹಿಂದಿನ ಜನ್ಮದಲ್ಲಿನ ಅವಳ ಆಸೆಗಳೆಲ್ಲವನ್ನೂ ಈ ಜನ್ಮದಲ್ಲಿ ಪುತ್ರನಾಗಿ ನೀನು ಪೂರೈಸಿದೆ. ಅದಕ್ಕೆಂದೇ ಅವಳು ಸಂತೃಪ್ತಿಯಿಂದ ಈ ಜನ್ಮ ತ್ಯಜಿಸಿದ್ದಾಳೆ. ಆದ್ದರಿಂದ ನಿನ್ನ ತಾಯಿಯನ್ನು ಬದುಕಿಸುವ ಗೋಜಿಗೆ ಹೋಗದೆ ಪುತ್ರ ಧರ್ಮದಂತೆ ಅವಳ ಮುಂದಿನ ಕ್ರಿಯೆಗಳನ್ನು ನೆರವೇರಿಸಿ ಕೃತಾರ್ಥನಾಗು. ಅವಳ ಮುಂದಿನ ಸಂಸ್ಕಾರ ಕೆಂಗೇರಿಯಲ್ಲಿಯೇ ಆಗಲಿ ಎಂದು ಹೇಳಿದರು. ತಂದೆಯವರ ಆಜ್ಞೆಯಂತೆ ಮಾತೆಯ ಔರ್ಧ್ವ ದೈಹಿಕ ಕರ್ಮಗಳನ್ನೆಲ್ಲ ವಿದ್ಯುಕ್ತವಾಗಿ ಮುಗಿಸಿದರು. ಮಾತೆಗೆ ಮುಕ್ತಿ ಸಿಗಲೆಂದು ಅಪರಿಮಿತ ದಾನ ಧರ್ಮ ಮಾಡಿದರು. ಲಕ್ಷ್ಮೀ ಮಾತೆಯು ಲೀನಳಾದ ಸ್ಥಳದಲ್ಲಿ ಪಾದುಕಾ ಸ್ಥಾಪಿಸಿ ನಿತ್ಯ ಪೂಜಾ ಏರ್ಪಾಡು ಮಾಡಿದರು. ಚಿದಂಬರ ಮಹಾಸ್ವಾಮಿಗಳು ಮುಂದೆ 2 ವರ್ಷಗಳ ನಂತರ ಶಕೆ 1712ರಲ್ಲಿ ಇಸ್ವಿ 1790 ದಿವಾಕರನ ಉಪನಯನವನ್ನು ಕಾತ್ಯಾಯನ ಸೂತ್ರಕ್ಕನುಸರಿಸಿ ರಚಿಸಿದ ಸಂಸ್ಕಾರ ಮಾರ್ತಾಂಡದಲ್ಲಿಯ ಪ್ರಯೋಗದಂತೆಯೂ ಹಾಗೂ ಶಂಕರನ ಉಪನಯನವನ್ನು ಅಶ್ವಲಾಯನ ಸೂತ್ರದಂತೆಯೂ ಮಾಡಿದರು. ಸ್ವತಃ ಭಗವಂತನೇ ಆದ ಚಿದಂಬರರು ಗಾಯತ್ರಿ ಮಂತ್ರ ಉಪದೇಶಿಸಿದ್ದರಿಂದ ಈರ್ವರು ವೇದಾಂಗದಲ್ಲಿ, ಶಾಸ್ತ್ರಾಧ್ಯಯನದಲ್ಲಿ, ಶ್ರೌತ ಕಾರ್ಯಗಳಲ್ಲಿ ಅಗಾಧ ಪಾಂಡಿತ್ಯವನ್ನು ಸಂಪಾದಿಸಿದರು. ಚತುರ್ವೇದ, ಷಟ್ ಶಾಸ್ತ್ರ ಮತ್ತು 18 ಪುರಾಣಗಳನ್ನು ಹಸ್ತಗತ ಮಾಡಿಕೊಂಡು ತೇಜಸ್ವಿಯಾದ ಬ್ರಹ್ಮಚರ್ಯ ಜೀವನ ಸಾಗಿಸಹತ್ತಿದರು. ಮಾರ್ತಾಂಡ ದೀಕ್ಷಿತರು ಮಕ್ಕಳು, ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳೊಂದಿಗೆ ಕಾಲ ಕಳೆದರು. ಹೀಗಿರಲು ಒಂದು ದಿನ ಮಾರ್ತಾಂಡ ದೀಕ್ಷಿತರು ತಮ್ಮ ಮನಸ್ಸಿನಲ್ಲಿ, ನಾನು ಹುಟ್ಟಿದಾಗಿನಿಂದ ಇಂದಿನವರೆಗೆ ಸುಖಗಳನ್ನು ಅನುಭವಿಸಿದೆನು, ಮೊಮ್ಮಕ್ಕಳನ್ನು ಕಂಡೆನು, ನಾನು ಭಾಗ್ಯಶಾಲಿಯಾಗಿರುವುದರಿಂದ ಭಗವಂತನನ್ನೇ ಮಗನಾಗಿ ಪಡೆದೆನು. ನನ್ನ ಆಜ್ಞೆಯಂತೆ ತನ್ನ ಅವತಾರ ಕಾರ್ಯಗಳನ್ನು ಮಾಡದೆ ನನ್ನ ಅಪ್ಪಣೆ ಪಾಲಿಸುತ್ತಿರುವನು. ಇನ್ನು ಭಕ್ತರ ಉದ್ಧಾರವಾಗಲು ಭಗವಂತನು ಪ್ರಕಟನಾಗಿ ತನ್ನ ಲೀಲೆ ತೋರುವುದು ಅವಶ್ಯವಾಗಿದೆ ಎಂದು ಯೋಚಿಸಿ ಚಿದಂಬರನನ್ನು ಕರೆದು, ಅಪ್ಪ ಚಿದಂಬರ, ಇವತ್ತಿನಿಂದ ನಿನ್ನ ಅವತಾರ ಪ್ರಕಟ ಮಾಡು, ನಾನು ನಿನ್ನ ಚರಣದಲ್ಲಿ ಆನಂದದಿಂದ ಪ್ರವೇಶ ಮಾಡುವೆನು ಎಂದು ಹೇಳಿ ನಿತ್ಯಾನುಷ್ಠಾನಗಳನ್ನು ನೆರವೇರಿಸಿ ವಜ್ರಾಸನ ಹಾಕಿ ಪ್ರಾಣಾಯಾಮ ಆರಂಭಿಸಿ ಬ್ರಹ್ಮಾಂಡದಲ್ಲಿ ಶ್ವಾಸ ನಿರೋಧವನ್ನು ಮಾಡಿ ಯೋಗ ಬಲದಿಂದ ಬ್ರಹ್ಮರಂಧ್ರವನ್ನು ಭೇದಿಸಿ ಶಕೆ 1715 ಇಸ್ವಿ 1793 ಪ್ರಮಾದಿ ಸಂವತ್ಸರ ಜ್ಯೇಷ್ಠ ವದ್ಯ ನವಮಿ ಪ್ರಾತಃ ಕಾಲದಲ್ಲಿ ತಮ್ಮ ಪಾರ್ಥಿವ ಶರೀರವನ್ನು ತ್ಯಜಿಸಿ ಪರಬ್ರಹ್ಮನಲ್ಲಿ ಲೀನರಾದರು.
ಚಿದಂಬರ ದೀಕ್ಷಿತರು ಪುತ್ರಧರ್ಮಕ್ಕನುಸರಿಸಿ ತಂದೆಯ ಇಚ್ಛೆಯಂತೆಯೇ ಅವರ ಶರೀರಕ್ಕೆ ಅಗ್ನಿ ಸಂಸ್ಕಾರವನ್ನು ಕೆಂಗೇರಿಯಲ್ಲಿ ತಾಯಿಯ ಸಂಸ್ಕಾರವಾದ ಜಾಗದ ಹತ್ತಿರವೇ ಮಾಡಿದರು. ಮುಂದೆ 3ನೇ ದಿನ ಚಿತಾಭಸ್ಮ ಬಳಿಯುವಾಗ ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಕುರುಹಾಗಿ 3 ಔದುಂಬರ ವೃಕ್ಷಗಳು ಕಂಡವು. ಅದನ್ನು ನೋಡಿ ಚಿದಂಬರ ದೀಕ್ಷಿತರಿಗೆ ಪರಮಾನಂದವಾಯಿತು. ಔದುಂಬರ ವೃಕ್ಷದಲ್ಲಿ ಬಲು ಪ್ರೇಮವುಳ್ಳವರಾದರು. ಮುಂದೆ ಅವು ಬೆಳೆದು ಒಂದೇ ವೃಕ್ಷವಾಗಿ ಇಂದಿಗೂ ಕೆಂಗೇರಿಯಲ್ಲಿ ಇದ್ದು ಭಕ್ತಿಯಿಂದ ಔದುಂಬರ ವೃಕ್ಷವನ್ನು ಪೂಜಿಸುವವರ ಮನೋಭೀಷ್ಟಗಳು ಪೂರ್ಣವಾಗುತ್ತಿರುವವು. ಕೆಂಗೇರಿ ಕ್ಷೇತ್ರದಲ್ಲಿ ಅನ್ನಪೂರ್ಣೆಯ ಸದಾ ವಾಸ. ಚಿದಂಬರ ದೀಕ್ಷಿತರು ಯಥಾಶಾಸ್ತ್ರವಾಗಿ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡಲು 14ನೆಯ ದಿವಸ ಒಂದು ಘಟನೆ ನಡೆಯಿತು. ಆಮಂತ್ರಿತರಾದ 400 ಭಕ್ತರು ಭೋಜನಕ್ಕೆ ಬಂದಿದ್ದರು. ದೀಕ್ಷಿತರ ಶಿಷ್ಯನಾದ ಕಾಶಿರಾಜನೆಂಬುವನು ಚಿದಂಬರ ದೀಕ್ಷಿತರ ಬಳಿಗೆ ಬಂದು, ಪಾಕವು ಸಿದ್ಧವಾಗಿದೆ, ಭಕ್ತರು ಹಸಿದಿದ್ದಾರೆ, ಎಲೆ ಹಾಕುವುದಕ್ಕೆ ಅಪ್ಪಣೆ ಕೊಡಬೇಕು ಎಂದು ಕೇಳಿಕೊಂಡನು. ಅದಕ್ಕೆ ಚಿದಂಬರ ದೀಕ್ಷಿತರು, ಈ ದಿನ ನೀನು ಅವಸರ ಮಾಡಬೇಡ, ಸ್ವಲ್ಪ ವಿಳಂಬ ಮಾಡು, ನಾನು ಹೇಳಿದಾಗ ಎಲೆ ಹಾಕುವಿಯಂತೆ ಎಂದು ಹೇಳಿದರು. 2 ಘಳಿಗೆಗಳ ನಂತರ ಪುನಃ ಕಾಶಿರಾಜನು ಮೊದಲಿನಂತೆ ಭಿನ್ನವಿಸಿದನು. ಈಗ ಬೇಡ, ನಾನು ಹೇಳಿದಾಗಲೇ ಎಲೆಗಳನ್ನು ಹಾಕಿಸು ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟರು. ದಿನದ 3ನೆಯ ಪ್ರಹರವೂ ಮುಗಿಯುತ್ತಾ ಬಂತು. ಆಗ ಕಾಶಿರಾಜನನ್ನು ಕರೆಯಿಸಿ ಎಲೆಗಳನ್ನು ಹಾಕಿಸು ಎಂದರು. ಆಗ ಕಾಶಿರಾಜನು ಬೇಗನೆ ಎಲೆಗಳನ್ನು ಹಾಕಿಸಿ ಎಲ್ಲ ಪದಾರ್ಥಗಳನ್ನು ಬಡಿಸಿ ಸಿದ್ಧ ಮಾಡಿಸಿದನು. ಅಷ್ಟರಲ್ಲಿ ಪೂರ್ವ ದೇಶದ 400 ಮಂದಿ ಭಕ್ತರು ಬಂದರು. ಅವರು ಚಿದಂಬರ ದೀಕ್ಷಿತರಿಂದ ಆಮಂತ್ರಿತರಾಗಿ ಊಟಕ್ಕೆ ಕುಳಿತುಕೊಂಡರು. ಕಾಶಿರಾಜನು 400 ಜನರಿಗೆ ಮಾತ್ರ ಸಾಲುವಷ್ಟು ಅಡಿಗೆ ಮಾಡಿಸಿದ್ದನು. ಆದ್ದರಿಂದ ಗಾಬರಿಯಾಗಿ ದೀಕ್ಷಿತರ ಕಡೆ ಧಾವಿಸುತ್ತಾ ಬಂದು, ಗುರುಗಳೇ, ಸದ್ಯಕ್ಕೆ ಭೋಜನದ ಸಂಕಲ್ಪ ಮಾಡಿ ನೀರು ಬಿಡಬೇಡಿರಿ, ಎಲ್ಲರಿಗೂ ಅಡಿಗೆ ಸಾಲುವುದಿಲ್ಲ. ಇನ್ನು 400 ಜನರಿಗೆ ಸಾಲುವಷ್ಟು ಅಡಿಗೆ ಮಾಡಿಸುವೆನು, ಇಲ್ಲವಾದಲ್ಲಿ ನನ್ನ ಅಪಮಾನ ನಿಶ್ಚಿತ, ನಿಮಗೂ ಅಪಕೀರ್ತಿ ಬರುವುದು. ಪಾಕ ತಯಾರಾದ ನಂತರ ಉದಕ ಬಿಡುವಿರಂತೆ ಎಂದು ಬೇಡಿಕೊಂಡನು. ಚಿದಂಬರ ದೀಕ್ಷಿತರು ನಸುನಕ್ಕು ಕಾಶಿರಾಜನಿಗೆ ಹೇಳಿದರು, ನೀನು ಹೆದರಬೇಡ, ನಮ್ಮ ತಂದೆಯವರು ಅನ್ನಪೂರ್ಣೆಯನ್ನು ನನ್ನ ವಶಕ್ಕೆ ಕೊಟ್ಟು ಹೋಗಿದ್ದಾರೆ. ನಿನಗೆ ಸಂಶಯವಿದ್ದರೆ ಅಡುಗೆ ಮನೆಗೆ ಬಾ, ಅಲ್ಲಿ ಅನ್ನಪೂರ್ಣಿಯನ್ನು ಪ್ರತ್ಯಕ್ಷ ನೋಡುವಿಯಂತೆ ಎಂದು ಅಭಯ ನೀಡಿ ಇಬ್ಬರು ಕೂಡಿ ಪಾಕಶಾಲೆಗೆ ಹೋದರು. ಅಲ್ಲಿ ವೃದ್ಧ ಸುವಾಸಿನಿಯೋರ್ವಳು ಅರಿಶಿಣ ಕುಂಕುಮ ಧರಿಸಿ ಸುವರ್ಣಾಲಂಕಾರಗಳಿಂದ ಭೂಷಿತಳಾಗಿ ಮಂದಹಾಸ ಬೀರುತ್ತಾ ಕುಳಿತಿದ್ದಳು. ಚಿದಂಬರ ದೀಕ್ಷಿತರು ಕಾಶಿರಾಜನೊಡನೆ ಮುಂದಕ್ಕೆ ಬರಲು ಆ ವೃದ್ಧ ಸುವಾಸಿನಿ ರೂಪದ ಅನ್ನಪೂರ್ಣಿಯು ಎದ್ದು ನಿಂತು ದೀಕ್ಷಿತರಿಗೆ ನಮಸ್ಕರಿಸಿ ತನ್ನ ನಿಜ ರೂಪ ತೋರಿಸಿದರು. ಆ ಲೋಕಮಾತೆಯನ್ನು ನೋಡಿ ಕಾಶಿರಾಜನಿಗೆ ಬಹಳ ಸಮಾಧಾನವಾಯಿತು. ಸಂತೋಷದಿಂದ 800 ಜನರಿಗೂ ಎಲೆ ಹಾಕಿಸಿ ಎಲ್ಲ ಪದಾರ್ಥಗಳನ್ನು ಯಥೇಚ್ಛವಾಗಿ ಬೆಳೆಸಿ ಭೋಜನ ಮಾಡಿಸಿದನು. ಎಲ್ಲರೂ ಸಂತೃಪ್ತರಾಗಿ ಊಟ ಮಾಡಿದಾಗ್ಯೂ ಪಾಕವು ಯಥಾಸ್ಥಿತಿ ಮೊದಲಿನಷ್ಟೇ ಉಳಿದಿತ್ತು. ಈ ಚಮತ್ಕಾರ ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು. ಚಿದಂಬರ ದೀಕ್ಷಿತರ ಕೀರ್ತಿಯು ಎಲ್ಲೆಡೆ ಪಸರಿಸಿತು. ಭಕ್ತರ ಸಂಖ್ಯೆ ದಿನೇ ದಿನೇ ಬೆಳೆಯತೊಡಗಿತು. ಅಂದಿನಿಂದ ಚಿದಂಬರ ಲೀಲೆಗಳು ಪ್ರಕಟವಾಗ ಹತ್ತಿ ಯಾತ್ರಿಕರು ಬರಹತ್ತಿದರು. ಮಾಂಡಲಿಕ ಅರಸರೆಲ್ಲರೂ ಚಿದಂಬರರ ಸೇವೆಗಾಗಿ ನಿಂತರು. ದರ್ಶನಕ್ಕೆ ಬಂದವರ ಕಾಮನೆಗಳು ತತ್ಕಾಲ ಪೂರ್ಣವಾಗ ಹತ್ತಿದವು. ಭಕ್ತರುದ್ಧಾರಕ್ಕಾಗಿ ಸಂಚಾರ. ಮುರಗೋಡದ ಸಮೀಪ ತಲ್ಲೂರು ಎಂಬ ಚಿಕ್ಕ ಸಂಸ್ಥಾನವು ಸನ್ 1796 ಸುಮಾರಕ್ಕೆ ಕರವೀರಪುರ, ಈಗಿನ ಕೊಲ್ಹಾಪುರ ಸರ್ಕಾರದ ವಶದಲ್ಲಿತ್ತು. ಶ್ರೀಮಂತ ಬಾಜಿರಾವ ಪೇಶ್ವೆಯವರ ಆಳ್ವಿಕೆ ಕೊನೆಯ ಭಾಗದಲ್ಲಿ ಅರಾಜಕತೆ ಉಂಟಾಗಿ ಸರದಾರರು, ಸಂಸ್ಥಾನಿಕರು, ದೇಸಾಯಿ, ದೇಶಪಾಂಡೆ ಮೊದಲಾದ ಗ್ರಾಮಾಧಿಪತಿಗಳು ಪರಸ್ಪರ ಕಲಹ, ದೋಷಾರೋಪಣೆಯಲ್ಲಿ ತೊಡಗಿದ್ದರು. ತಲ್ಲೂರ ದೇಸಾಯಿಯು ಮುರಗೋಡದಲ್ಲಿಯೇ ಇರುತ್ತಿದ್ದನು. ಅವನ ಹತ್ತಿರ ಲಿಂಗೋಪಂತ ಕುಲಕರ್ಣಿ ಎಂಬ ಸಾತ್ವಿಕ ಭಾವಿಕ ಬ್ರಾಹ್ಮಣನು ಕಾರ್ಯಭಾರಿಯಾಗಿದ್ದನು. ಅವನು ದಿನಾಲೂ ಮಹಾಸ್ವಾಮಿಗಳ ದರ್ಶನ ತೆಗೆದುಕೊಳ್ಳದೆ ಅನ್ನ ಸೇವನೆ ಮಾಡುತ್ತಿರಲಿಲ್ಲ. ಲಿಂಗೋಪಂತನು ಸರಿ ಇದ್ದುದನ್ನು ಖಂಡತುಂಡವಾಗಿ ಹೇಳಿಬಿಡುತ್ತಿದ್ದನು. ಅವನು ವ್ಯಕ್ತಿನಿಷ್ಠನಾಗಿರದೆ ತತ್ವನಿಷ್ಠನಾಗಿದ್ದನು. ಇದರಿಂದ ತಲ್ಲೂರ ದೇಸಾಯಿಯು ವೈಮನಸ್ಸು ಬೆಳೆಸಿಕೊಂಡು ಲಿಂಗೋಪಂತನ ವಧೆ ಮಾಡಿಸಬೇಕೆಂದು ನಿರ್ಧರಿಸಿದನು. ಒಂದು ದಿನ ದೇಸಾಯಿಯು ಲಿಂಗೋಪಂತನಿಗೆ ಬರಲು ಹೇಳಿ ಕಳುಹಿಸಿದನು. ಆ ಸ್ವಾಮಿಯು ಲಿಂಗೋಪಂತನಿಗೆ ಆ ದಿನ ದೇಸಾಯಿಯ ಹತ್ತಿರ ಹೋಗದಿರಲು ಹೇಳಿ ಕಳುಹಿಸಿದರು. ಯಾವುದನ್ನೂ ಅರಿಯದ ಲಿಂಗೋಪಂತನು ಅನ್ನದಾತನು ಕರೆಸಿದಾಗ ಹೋಗದಿರುವುದು ಒಳ್ಳೆಯದಲ್ಲವೆಂದು ಬಗೆದು ಸ್ವಾಮಿಯ ಮಾತಿನ ಕಡೆಗೆ ಲಕ್ಷ್ಯ ಕೊಡದೆ ದೇಸಾಯಿಯ ವಾಡೆಗೆ ಹೋದನು. ದೇಸಾಯಿಯು ತನ್ನ ಸೇವಕರಿಂದ ಅವನನ್ನು ಕೊಲೆ ಮಾಡಿಸಿ ಊರು ಬಿಟ್ಟು ಓಡಿ ಹೋದನು. ಮುಂದೆ ಕರವೀರ ಅರಸರು ದೇಸಾಯಿಯನ್ನು ಶಿಕ್ಷಿಸಲು ಅಧಿಕಾರಿಗಳಿಂದ ಅವನ ಶೋಧ ಮಾಡಿ ಅವನಿಗೆ ದೇಹಾಂತ ಪ್ರಾಯಶ್ಚಿತ್ತ ಕೊಟ್ಟರು. ಶಾಸ್ತ್ರದಲ್ಲಿ ಹೇಳಿರುವಂತೆ ಬ್ರಹ್ಮ ಹತ್ಯೆಯಾದ ಊರಲ್ಲಿ 12 ವರ್ಷ ಬ್ರಹ್ಮಕರ್ಮ ಮಾಡಲು ಬರುವುದಿಲ್ಲವೆಂಬ ನೆಪ ಮಾಡಿ ಭಕ್ತೋದ್ಧಾರ ಮಾಡಲು ಮಹಾಸ್ವಾಮಿಗಳು ಮುರುಗೋಡ ಬಿಟ್ಟು ಸಂಚಾರ ಮಾಡುತ್ತಾ 8-10 ಮೈಲಿ ದೂರವಿರುವ ದೇವಲಾಪುರಕ್ಕೆ ಬಂದರು. ಅಲ್ಲಿಯ ಗ್ರಾಮಸ್ಥರು ಗುರುಗಳನ್ನು ಸಂತೋಷದಿಂದ ಸ್ವಾಗತಿಸಿ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟರು. ಅಲ್ಲಿ ಅವರು 1 ವರ್ಷ ಉಳಿದರು. ಗುರುನವ ಪುರಸ್ಥಾಪನೆ.
ಗುರುಗಳು ಪರಿವಾರದೊಂದಿಗೆ ಶ್ರೀ ರೇಣುಕಾ ಕ್ಷೇತ್ರಕ್ಕೆ ಹೋಗಿ ಬರುವಾಗ ಹಾದಿಯಲ್ಲಿ ಮಲಪ್ರಭೆ ತೀರದಲ್ಲಿರುವ ಹನುಮಂತ ದೇವರ ದೇವಾಲಯದಲ್ಲಿ ಇಳಿದುಕೊಂಡಿದ್ದರು. ಆಗ ಅವರು ತಮ್ಮನ್ನು ಬೆಂಬಲಿಸಿ ಬಂದಂತಹ ಸರದಾರರಿಗೆ ಈ ಸ್ಥಳವು ವಾಸಿಸಲು ಯೋಗ್ಯವಿದೆ ಎಂದರು. ಸ್ವಾಮಿಗಳ ಮಾತನ್ನು ಸತ್ಯ ಮಾಡಬೇಕೆಂದು ಸಂಕಲ್ಪಿಸಿದ ಸರದಾರರು ದಿವಾಕರ ದೀಕ್ಷಿತರನ್ನು ಮುಂದೆ ಮಾಡಿ ಸ್ವಲ್ಪ ಕಾಲದಲ್ಲಿಯೇ ಒಂದು ಹೊಸ ನಗರವನ್ನೇ ನಿರ್ಮಿಸಿದರು. ಈ ನಗರದ ನಡುವೆ ಗುರುಗಳಿಗೋಸ್ಕರ ಒಂದು ಭವ್ಯವಾದ ಮನೆಯನ್ನು ಎಲ್ಲ ಸೌಕರ್ಯಗಳಿಂದ ಒಪ್ಪುವಂತೆ ಕಟ್ಟಿಸಿದರು. ಈ ಹೊಸ ಊರಿಗೆ ಗುರುನವಪುರ ಎಂದು ಹೆಸರಿಟ್ಟರು. ಗುರುಮನೆಯ ಪೂರ್ವ ಈಶಾನ್ಯ ದಿಕ್ಕಿಗೆ ಸರ್ದಾರ ಬಾಪು ಗೋಖಲೆಯ ಭವ್ಯ ವಾಡೆಯಿತ್ತು ಮತ್ತು ಇತರ ಸರದಾರರ ಮನೆಗಳಿದ್ದವು. ಪೂರ್ವಕ್ಕೆ ಭವ್ಯವಾದ ಪೇಟೆ ಇತ್ತು. ಸಾಲು ಸಾಲಾಗಿ ಎರಡೂ ಬದಿಗೆ ಅಂಗಡಿಗಳಿದ್ದವು. ಉತ್ತರಕ್ಕೆ ವಿವಿಧ ಉದ್ಯಮಿಗಳ ಸಾಹುಕಾರರ ಮನೆಗಳಾದವು. ಆಗ್ನೇಯಕ್ಕೆ ಸೈನಿಕರ ವಾಸ್ತವ್ಯ. ಈ ಗುರುನವಪುರದಲ್ಲಿ ಗೋಖಲೆ, ಕಿರ್ಲೋಸ್ಕರ, ಗರ್ದೆ, ಬೆಹರೆ, ಭಾವೆ, ಘಾಟಗೆ ಮುಂತಾದ ಮನೆತನದವರು ವಾಸ್ತವ್ಯ ಮಾಡಿದ್ದರು. ಆ ಊರಲ್ಲಿ ಗುರುಗಳು ಚತುಶಾಖೆಯ ಬ್ರಾಹ್ಮಣರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟರಲ್ಲದೆ ಅವರವರ ಯುಗಕ್ಷೇಮಕ್ಕಾಗಿ ಸಾಕಷ್ಟು ಭೂಮಿ ಸೀಮೆಗಳನ್ನು ಯೋಜಿಸಿದ್ದರು. ಗುರು ಸನ್ನಿಧಿಯಲ್ಲಿ ಸ್ಮಾರ್ತ, ಶೈವ, ವೈಷ್ಣವ, ಕೊಂಕಣಸ್ಥ, ದೇಶಸ್ಥ, ಋಗ್ವೇದಿ, ಯಜುರ್ವೇದಿ ಎಂಬ ಯಾವ ಭೇದವೂ ಇರಲಿಲ್ಲ. ಗುರುಗಳ ಪಾಠಶಾಲೆಯಲ್ಲಿ 4 ವೇದಗಳನ್ನು ಕಲಿಯುವ ವಿದ್ಯಾರ್ಥಿಗಳಿದ್ದರು. ಗುರುನವಪುರವೆಂದರೆ ಅದೊಂದು ಸುಸಂಸ್ಕೃತ ವಿಶ್ವವಿದ್ಯಾಲಯದಂತಿತ್ತು. ವೇದ ನಿನಾದವು ಗಗನ ಕಟಾಹದ ತುಂಬ ಮೊಳಗುತ್ತಿತ್ತು. ಎಲ್ಲ ವರ್ಣದವರು ತಮ್ಮ ತಮ್ಮ ಧರ್ಮದಂತೆ ಪರಸ್ಪರ ಸಹಿಷ್ಣುತೆಯಿಂದಲೂ ಸಹಕಾರದಿಂದಲೂ ವರ್ತಿಸುತ್ತಿದ್ದರು. ಮುಂದೆ ಈ ಊರಿನ ಹೆಸರು ಗುರ್ಲಹೊಸೂರ ಎಂದು ರೂಢಿಯಲ್ಲಿ ಬಂತು. ಗುರುಗಳ ಗುಪ್ತ ಸಂಚಾರ. ಗುರುಗಳು ವಾಸ್ತವವಾಗಿ ಗುರ್ಲಹೊಸೂರಲ್ಲಿದ್ದರೂ ಗುಪ್ತ ರೂಪದಿಂದ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿದ್ಯುಕ್ತವಾಗಿ ಯಾತ್ರೆ ಮಾಡಿ ಗಯೆಗೆ ಹೋಗಿ ಗಯಾವಿಧಿಗಳನ್ನು ಮಾಡಿ ಮುಗಿಸಿ ಅಲ್ಲಿಂದ ಹೊರಡುವ ಮುನ್ನ ಸತ್ಪಾತ್ರ ವಿಪ್ರರಿಗೆ ಅಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ವಸ್ತ್ರ ಪಾತ್ರಾದಿಗಳನ್ನು ದಾನ ಮಾಡಿ ಸಂತೋಷ ಪಡಿಸಿದರು. ಈ ಎಲ್ಲ ಕಾರ್ಯಕ್ಕಾಗಿ ಗುರುಗಳು ಆ ಊರಿನ ಪುರೋಹಿತರಾದ ಗಯಾವಾಡರಿಂದ 1,10,000 ರೂಪಾಯಿಗಳನ್ನು ಪಡೆದಿದ್ದರು. ಇದನ್ನು ಮರಳಿಕೊಡಲು ಕೈಯಲ್ಲಿಯ ಗುಂಡಿಯಿಂದ 5 ಮುಷ್ಟಿ ಹಣವನ್ನು ಕೊಟ್ಟರು. ಪುರೋಹಿತರಿಗೆ ಕೊಡಬೇಕಾಗಿದ್ದ ಒಟ್ಟು ಹಣದಲ್ಲಿ 1,000 ರೂಪಾಯಿಗಳು ಕಡಿಮೆ ಬಿದ್ದವು. ಬಾಕಿ ಉಳಿದ ಹಣವನ್ನು ಗುರ್ಲಹೊಸೂರಿಗೆ ಬಂದಾಗ ತೀರಿಸುವೆನೆಂದು ಬರೆದ ತಮ್ಮ ಅಂಕಿತ ಹಾಕಿದ ಪತ್ರವನ್ನು ಪುರೋಹಿತರಿಗೆ ಸಾಲಪತ್ರವೆಂಬಂತೆ ಕೊಟ್ಟರು. ಗುರುಗಳ ಗುಪ್ತ ಯಾತ್ರೆ ಗುರ್ಲಹೊಸೂರಿನಲ್ಲಿದ್ದ ಯಾರಿಗೂ ತಿಳಿದಿರಲಿಲ್ಲ. 4 ತಿಂಗಳಾದ ಮೇಲೆ ಕಾಶಿಯಿಂದ ಗಯಾವಾಡರು ಬಂದು ತಾವು ಕೊಟ್ಟಿದ್ದ ಸಾಲ ಮರಳಿಸುವಂತೆ ಸಭೆಯಲ್ಲಿದ್ದ ಗುರುಗಳನ್ನು ಕೇಳಿಕೊಂಡರು. ಆಗ ಗುರುಗಳು ಪುತ್ರ ದಿವಾಕರರಿಗೆ ಹಣ ಕೊಟ್ಟು ಕಳಿಸುವಂತೆ ಹೇಳಿದಾಗ, ಅಪ್ಪ, ತಾವೆಲ್ಲಿ ಕಾಶಿಗೆ ಹೋಗಿದ್ದೀರಿ? ಈ ಮನುಷ್ಯರು ಸುಮ್ಮನೆ ಸುಳ್ಳು ಹೇಳಿ ನಿಮ್ಮಿಂದ ಹಣ ವಸೂಲಿ ಮಾಡಲು ಬಂದಿದ್ದಾರೆ ಎಂದು ಹೇಳಿದರು. ಆಗ ಗಯಾವಾಡರು, ನಾವೇಕೆ ಸುಳ್ಳು ಹೇಳುತ್ತೇವೆ? ಗುರುಗಳು ಕಾಶಿಗೆ ಬಂದು ನಮ್ಮಿಂದ ಪಡೆದುಕೊಂಡಿದ್ದ ಉಳಿದ ಬಾಕಿ ಹಣ 1,000 ರೂಪಾಯಿಗಳನ್ನು ಹಿಂದಿರುಗಿಸುತ್ತೇವೆಂದು ಬರೆದುಕೊಟ್ಟ ಅವರ ಅಂಕಿತ ಹೊಂದಿದ ಸಾಲಪತ್ರ ಈಗೋ ನೋಡಿರಿ ಎಂದು ಸಭೆಯಲ್ಲಿದ್ದವರೆಲ್ಲರಿಗೂ ತೋರಿಸಿದರು. ಆ ಪತ್ರ ನೋಡಿದ ಎಲ್ಲರಿಗೂ ಆಶ್ಚರ್ಯವಾಯಿತು. ಆಗ ಗುರುಗಳು ಮಾಡಿದ ಗುಪ್ತಯಾತ್ರೆಯ ವಿಷಯ ಎಲ್ಲರಿಗೂ ತಿಳಿಯಿತು. ನಂತರ ಗಯಾವಾಡರಿಗೆ ಹಣ ಪಾವತಿ ಮಾಡಿ ಆದರ ಸತ್ಕಾರ ಮಾಡಿ ಕಳುಹಿಸಿದರು. ಗುರುಗಳು ಈ ರೀತಿ ಶಕೆ 1719ರಿಂದ 12 ವರ್ಷ ವಿವಿಧ ಸ್ಥಳ, ಗ್ರಾಮ, ಊರುಗಳಿಗೆ ಅಂದರೆ ಹುಬ್ಬಳ್ಳಿ, ಕುಸುಗಲ್ಲ, ಕುಂದೋಳ, ಶಿರಹಟ್ಟಿ, ಸಂಗೊಳ್ಳಿ, ಛಬ್ಬಿ, ನವಲಗುಂದ, ಗೋಕಾಕ, ಕೊಲ್ಹಾಪುರ, ಪುಣೆ ಇತ್ಯಾದಿ ಸದ್ಭಾವನಾ ಯಾತ್ರೆ ಕೈಗೊಂಡು ಭಕ್ತರ ಉದ್ಧಾರಕ್ಕಾಗಿ ಐಕ್ಯತಾ ಮನೋಭಾವ ಮತ್ತು ಸರ್ವಧರ್ಮ ಸಹಿಷ್ಣುತೆ ಜೊತೆಗೆ ವಿಶ್ವ ಮಾನವ ಭಾವೈಕ್ಯತೆ ಬರುವ ಉದ್ದೇಶದಿಂದ ಅನೇಕ ಲೀಲೆಗಳನ್ನು ತೋರಿದರು. ಈ ರೀತಿ ಸಂಚಾರ ಮಾಡಿ ಅನೇಕ ಭಕ್ತರನ್ನು ಉದ್ಧರಿಸಿದರು. ವೈದಿಕ ಧರ್ಮ ಪ್ರಸಾರ ಮಾಡಿದರು. ಜನರು ಸ್ಥಿತಿವಂತರಾದರು. ಗುರುಗಳ ಈ ಸಂಚಾರದಲ್ಲಿ ಸಂತ ಶ್ರೇಷ್ಠರಾದ ರಾಜಾರಾಮ, ವಿಠಾಬಾಯಿ, ಶಿವಶಾಸ್ತ್ರಿಗಳು, ನಾರಾಯಣಯತಿಗಳು, ರಾಮಚಂದ್ರ ಭೋಜು ದೇಶಪಾಂಡೆ ಇವರುಗಳು ಗುರುಗಳ ದರ್ಶನ ಪಡೆದು ಶಿಷ್ಯರಾಗಿ ವಾಂಗ್ಮಯ ರಚಿಸಿ ಚಿದಂಬರ ದಿಂಡಿ ಪ್ರಾರಂಭಿಸಿ 8 ದಿಕ್ಕಿಗೂ ಧರ್ಮ ಪ್ರಚಾರ ಕಾರ್ಯ ಕೈಗೊಂಡು ಜನರನ್ನು ಸನ್ಮಾರ್ಗಕ್ಕೆ ಹಚ್ಚಿದರು. ಸದ್ಭಾವನ ಯಾತ್ರೆಯ ಕೊನೆಯ 3-4 ವರ್ಷ ಗುರ್ಲಹೊಸೂರಿನಲ್ಲಿದ್ದು ಭಕ್ತರ ಮನೋಕಾಮನೆಗಳನ್ನು ಈಡೇರಿಸಿದರು. ಕೊನೆಗೆ ಗುರ್ಲಹೊಸೂರ ತ್ಯಾಗ ಮಾಡಿ ಪುನಃ ಶ್ರೀ ಕ್ಷೇತ್ರ ಕೆಂಗೇರಿ ಮುರುಗೋಡಕ್ಕೆ ಖಾಯಂ ವಾಸಿಸಲು ಬಂದರು. ಔದುಂಬರ ವೃಕ್ಷದಿಂದ ಸುವರ್ಣ ನಾಣ್ಯ ಸುರಿಸಿದ್ದು.
ಶಕೆ 1732ರಲ್ಲಿ ಮಹಾಸ್ವಾಮಿಗಳು ಕೆಂಗೇರಿಯಲ್ಲಿ ಗಾಯತ್ರಿ ಪುರಶ್ಚರಣ ವೈಶ್ವಾನರೇಷ್ಠಿ ಯಜ್ಞ ಆರಂಭಿಸುತ್ತಾರೆ. ಅದಕ್ಕಾಗಿ ಸಹಸ್ರಾರು ವಿಪ್ರರು ಅಲ್ಲಿ ಸೇರಿರುತ್ತಾರೆ. ಅಲ್ಲಿಗೆ ಅಕ್ಕಲಕೋಟೆಯ ಶ್ರೀ ಸ್ವಾಮಿ ಸಮರ್ಥರು ಕೂಡ ಬಂದು 3 ತಿಂಗಳು ವಾಸ್ತವ್ಯ ಮಾಡಿ ಯಜ್ಞ ಸಮಾರಂಭದಲ್ಲಿ ತುಪ್ಪ ಬಡಿಸುವ ಕೆಲಸ ನಿರ್ವಹಿಸುತ್ತಾರೆ. ಆ ಯಜ್ಞದಲ್ಲಿ ಕೆಲವರು ಮಹಾಸ್ವಾಮಿಗಳ ಲೀಲೆ ನೋಡಿ ಸಂತೋಷ ಪಡಲು, ಇನ್ನೂ ಕೆಲವರು ಅವರ ಸತ್ವ ಪರೀಕ್ಷೆ ಮಾಡಬೇಕೆಂದು ಬಯಸಿ ಅಲ್ಲಿ ಸೇರಿರುತ್ತಾರೆ. ಬಡ ವಿಪ್ರ ಚಿದಂಬರರು ವಿಪುಲ ದಕ್ಷಿಣೆ ಹೇಗೆ ಕೊಡುವರೋ ಎಂದು ಅನುಮಾನಿಸುತ್ತಿರುತ್ತಾರೆ. ಎಲ್ಲಾ ವಿಪ್ರರಿಗೂ ಸಂತೃಪ್ತರಾಗುವಷ್ಟು ಭೂರಿ ದಕ್ಷಿಣೆ ಕೊಡಬೇಕೆಂದು ಚಿದಂಬರರು ಸಂಕಲ್ಪ ಮಾಡುತ್ತಾರೆ. ಆದರೆ ಅಷ್ಟು ಹಣವನ್ನು ಒಮ್ಮೆಲೆ ಎಲ್ಲಿಂದ ತರುವುದು ಎಂದು ಆಲೋಚಿಸಿ ತೀರ್ಥ ಸ್ನಾನವನ್ನು ಮಾಡಿ ಮಡಿಯುಟ್ಟು ಭಸ್ಮಧಾರಿಗಳಾಗಿ ಪೂಜಾ ಸಾಮಗ್ರಿಗಳೊಡನೆ ಔದುಂಬರ ವೃಕ್ಷದ ಬಳಿ ಬಂದು ತಂದೆಯೂ ಗುರುವೂ ಆಗಿದ್ದ ಮಾರ್ತಾಂಡ ದೀಕ್ಷಿತರ ಸ್ಥಾನವೂ ಗುರುದತ್ತನ ಸದ್ವಾಸ ಸ್ಥಳವೂ ಆದಂತಹ ಔದುಂಬರ ವೃಕ್ಷದ ಅಡಿಯಲ್ಲಿ ಒಂದು ಪಾತ್ರೆಯನ್ನು ಇರಿಸಿ ಸುವರ್ಣ ನಾಣ್ಯ ಸುರಿಸೆಂದು ಪ್ರಾರ್ಥಿಸುತ್ತಾರೆ. ಒಮ್ಮೆಲೆ ಆ ಕುಂಭವು ಸುವರ್ಣ ನಾಣ್ಯಗಳಿಂದ ತುಂಬುತ್ತದೆ. ಮುಷ್ಟಿ ಮುಷ್ಟಿಯಾಗಿ ಎಲ್ಲ ದ್ವಿಜರಿಗೂ ಅವುಗಳನ್ನು ದಕ್ಷಿಣೆ ರೂಪದಲ್ಲಿ ನೀಡುತ್ತಾರೆ. ಗುರುಗಳನ್ನು ಪರೀಕ್ಷಿಸಬೇಕೆಂದು ಬಂದಿದ್ದವರು ಮಂಕಾಗಿ ತಲೆ ತಗ್ಗಿಸುತ್ತಾರೆ. ಕೆಂಗೇರಿಯಲ್ಲಿ ಪುರಶ್ಚರಣ ನಡೆದಾಗ ತುಂಬಾ ಜನರು ಬರುತ್ತಿದ್ದರು. ಬೆಳಿಗ್ಗೆ ನೀರು ಕಾಯಿಸಿಕೊಡುವುದು, ಅಡುಗೆ ಮಾಡುವುದು, ವಿಪ್ರರ ಭಕ್ತರ ಭೋಜನ ವ್ಯವಸ್ಥೆ, ನಾಮಜಪ, ಅನುಷ್ಠಾನ ಎಲ್ಲವೂ ಚಿದಂಬರೇಶ್ವರನ ಕೃಪೆಯಿಂದ ಸಾಂಗವಾಗಿ ನಡೆಯುತ್ತಿತ್ತು. 7 ದಿನಗಳವರೆಗೆ ಔದುಂಬರ ವೃಕ್ಷದ ಮೇಲೆ ಒಂದು ಸರ್ಪವು ಕುಳಿತು ಎಲ್ಲಾ ಕಾರ್ಯವನ್ನು ನೋಡುತ್ತಿತ್ತು. ಆಮೇಲೆ ಅದು ಗುಪ್ತವಾಯಿತು. ಗುರುಗಳು ಯಜ್ಞ ನಡೆದ ದಿನಗಳಲ್ಲಿ ಅನ್ನವನ್ನು ಒಬ್ಬ ಬ್ರಾಹ್ಮಣನ ಕೈಯಿಂದ ಕಳುಹಿಸಿ ಅರಣ್ಯದಲ್ಲಿ ಇಟ್ಟು ಬರಲು ಹೇಳುತ್ತಿದ್ದರು. ಮತ್ತೆ ಬರುವಾಗ ಅದನ್ನು ಹಿಂತಿರುಗಿ ನೋಡಬಾರದೆಂದು ತಿಳಿಸುತ್ತಿದ್ದರು. ಬಂದ ಮೇಲೆ ಸ್ನಾನ ಮಾಡಲು ಹೇಳುತ್ತಿದ್ದರು. ಮಹಾಸ್ವಾಮಿಯು ಆ ಅನ್ನವನ್ನು ಭೂತ ಪ್ರೇತ ರಾಕ್ಷಸಗಳಿಗಾಗಿ ಇಡುತ್ತಿದ್ದರು. ಚಿದಂಬರನೇ ದತ್ತನು, ದತ್ತನೇ ಚಿದಂಬರನು. ಅದಕ್ಕೆಂದೇ ಔದುಂಬರ ವೃಕ್ಷದ ಮಹತ್ವವನ್ನು 2 ಅವತಾರಗಳಲ್ಲೂ ತೋರಿಸಿಕೊಟ್ಟಿದ್ದಾರೆ. ತನ್ನ ನಖಗಳಿಂದ ಹಿರಣ್ಯಕಶಪುವಿನ ಉದರ ಬಗೆದು ಸಂಹರಿಸಿದ ಉಗ್ರ ನರಸಿಂಹನ ನಖಗಳಿಗಾದ ವಿಷಬಾಧೆಯನ್ನು ಔದುಂಬರ ವೃಕ್ಷದ ಹಣ್ಣುಗಳಲ್ಲಿ ಇರಿಸಿ ಶಮನ ಮಾಡಿದಳು ಮಹಾಲಕ್ಷ್ಮಿ. ಅಂದಿನಿಂದ ಔದುಂಬರ ವೃಕ್ಷ ವಿಷ್ಣುವಿನ ಪ್ರೀತಿಗೆ ಪಾತ್ರವಾಯಿತು. ದತ್ತಾವತಾರ ಹಾಗೂ ಚಿದಂಬರ ಅವತಾರಗಳಲ್ಲೂ ಇದು ಮುಂದುವರಿಯಿತು. ಎಲ್ಲಿ ಔದುಂಬರ ವೃಕ್ಷವಿದೆಯೋ ಅಲ್ಲಿ ದತ್ತ ಚಿದಂಬರರ ವಾಸ ಇದೆ ಎಂದೇ ಅರ್ಥ. ಅದಕ್ಕೆಂದೇ ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಶಿವ ಚಿದಂಬರ ಸದ್ಗುರು ಮಹಾರಾಜ ಕಿ ಜೈ ಎಂದು ಜೈ ಜೈಕಾರ ಹಾಕುವುದು. ಔದುಂಬರ ವೃಕ್ಷವು ಕಲಿಯುಗದ ಕಲ್ಪವೃಕ್ಷ. ಔದುಂಬರ ಛಾಯೆಯಲ್ಲಿ ಭಕ್ತಿ ಭಾವದಿಂದ ಒಬ್ಬ ಬ್ರಾಹ್ಮಣನಿಗೆ ಊಟ ಹಾಕಿದರೆ ಕೋಟಿ ಮಂದಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದಷ್ಟು ಪುಣ್ಯ ಬರುವುದು. ಔದುಂಬರದ ಕೆಳಗೆ ಕುಳಿತು ನಿರ್ಮಲ ಮನಸ್ಸಿನಿಂದ ಜಪ ಮಾಡಿದರೆ ಮತ್ತು ಹೋಮ ಹವನಾದಿಗಳನ್ನು ಮಾಡಿದರೆ ಕೋಟಿ ಪಟ್ಟು ಫಲವೂ ಬರುವುದು. ಔದುಂಬರ ಕೆಳಗೆ ಕುಳಿತು 11 ಸಾರಿ ರುದ್ರವನ್ನು ಜಪಿಸಿ ಮಾನಸ ಪೂಜೆ ಮಾಡಿದರೆ ಅತಿರುದ್ರದಷ್ಟು ಪುಣ್ಯ ಬರುವುದು. ಮಂದಗತಿಯಿಂದ ಔದುಂಬರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಅನಂತ ಪುಣ್ಯ ಬರುವುದಲ್ಲದೆ ಹೆಜ್ಜೆ ಹೆಜ್ಜೆಗೆ ವಾಜಪೇಯ ಯಜ್ಞದ ಫಲ ಬರುವುದು. ಈ ಪ್ರಕಾರ ಪ್ರದಕ್ಷಿಣೆ ಹಾಕುತ್ತಾ 2 ಅಥವಾ 4 ಪ್ರದಕ್ಷಿಣೆ ಹಾಕಿ 1 ನಮಸ್ಕಾರ ಮಾಡಬೇಕು. ಅದರಿಂದ ಅಪರಂಪಾರ ಪುಣ್ಯ ಬರುವುದು. ಕುಷ್ಠರೋಗಿಯು ಅಂಗಹೀನನು 1,00,000 ಸಾರೆ ಪ್ರದಕ್ಷಿಣೆ ಹಾಕಿದರೆ ಅವರ ದೇಹವು ದೇವ ಸಮಾನವಾಗುವುದು. ಕುಷ್ಠರೋಗಿಯು ಅಂಗಹೀನನು 1,00,000 ಸಾರೆ ಪ್ರದಕ್ಷಿಣೆ ಹಾಕಿದರೆ ಅವನ ದೇಹವು ದೇವ ಸಮಾನವಾಗುವುದು. ಔದುಂಬರ ವೃಕ್ಷದ ಮಹಿಮೆ ಹಾಗೂ ಪಿತೃವಿನ ಮಹತ್ವ ತಿಳಿಸಲೆಂದೇ ಚಿದಂಬರರು ಈ ಲೀಲೆಗಳನ್ನು ತೋರಿದರು. ಇಂದಿಗೂ ಶ್ರೀ ಕ್ಷೇತ್ರ ಕೆಂಗೇರಿ ಮುರುಗೋಡದಲ್ಲಿ ಔದುಂಬರ ವೃಕ್ಷವು ಕಲಿಯುಗದ ಕಲ್ಪ ವೃಕ್ಷವಾಗಿ ಬೇಡಿದ್ದನ್ನು ಕೊಡುತ್ತಲಿದೆ. ಮುಂದೆ ಸರ್ವ ಭಕ್ತರ ಇಚ್ಛೆ ಪರಿಪೂರ್ಣವಾಗುವಂತೆಯೂ ಕೆಂಗೇರಿ ಸಿದ್ಧಕ್ಷೇತ್ರದ ಪರಿಪೂರ್ಣತೆಗಾಗಿಯೂ ಎಂಬಂತೆ ಸ್ವತಃ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಶ್ರೀ ಶಿವ ಪಂಚಾಯತನ ವಿಗ್ರಹಗಳನ್ನು ತಮ್ಮ ಚೈತನ್ಯಪೂರ್ಣ ಅಮೃತ ಹಸ್ತದಿಂದ ಪ್ರತಿಷ್ಠಾಪಿಸಿ ಪ್ರತ್ಯೇಕ ದೇವಾಲಯ ನಿರ್ಮಿಸಿದರು. ಶಿವ ಪಂಚಾಯತ ಸ್ಥಾಪನೆ ಮಾಡಿ ದೇವರಲ್ಲಿ ಭೇದ ಮಾಡಬಾರದು. ಯಾವುದೇ ದೇವತೆಗೆ ಸಲ್ಲಿಸಿದ ಪೂಜೆಯು ಪರಮಾತ್ಮನಿಗೆ ಸಲ್ಲುತ್ತದೆ ಎಂದು ತಿಳಿಸುವ ಮಹದುದ್ದೇಶ ಗುರುಗಳದ್ದಾಗಿದೆ. ಮತ್ತು ಪಿತೃಪೂರ್ಣ ಸ್ವರೂಪಿ ಔದುಂಬರ ವೃಕ್ಷಕ್ಕೆ ಕಟ್ಟೆ ಕಟ್ಟಿಸಿ ಪಾದುಕೆ ಸ್ಥಾಪಿಸಿದರು. ಶ್ರೀ ಕೆಂಗೇರಿ ಕ್ಷೇತ್ರದ ಮಹಾಗೌರಿ ಪ್ರಸನ್ನತೆಗಾಗಿ ಅಖಂಡವಾಗಿ 4 ತಿಂಗಳು ಅನುಷ್ಠಾನ ಆಚರಿಸಿದರು. ಅನುಷ್ಠಾನದ ಅಖಂಡ ಚತುರ್ಮಾಸ ಪೂರ್ಣ ಭಕ್ತಾಗ್ರಣಿ ಸಂತ ರಾಜಾರಾಮರು ನಗ್ನ ಶಸ್ತ್ರಧಾರಿಯಾಗಿ ಪಹರೆ ಮಾಡುತ್ತಿದ್ದರು. ಈ ಕಾರ್ಯಕ್ರಮದಲ್ಲಿ ದಣಿದ ಭಕ್ತರ ನಿದ್ರೆ ಪೂರ್ಣವಾಗಲು ಗುರುಗಳು ಸೂರ್ಯೋದಯವನ್ನು ತಡೆದು ರಾತ್ರಿ ಸಮಯ ಹೆಚ್ಚಾಗಿಸಿದರು. ಇತಿ ಶ್ರೀ ಚಿದಂಬರ ಮಹಾಗುರು ಚರಿತ್ರೆ ಗುರುಗಳ ಸಂಚಾರ ಎಂಬ 7ನೇ ಅಧ್ಯಾಯ ಸಮಾಪ್ತವಾದುದು. ಶ್ರೀ ಚಿದಂಬರಾರ್ಪಣಮಸ್ತು. ಜೈ ಚಿದಂಬರ. ಗ್ರಂಥಕರ್ತರು ಡಾಕ್ಟರ್ ಬಾಲಾಜಿ ಶ್ರೀಧರ್ ಕುಲಕರ್ಣಿ ಬರಡೋಲಾ. ವಾಚನ ವಿನಾಯಕ ಭಟ್ ತದ್ದಲಸೆ.
ಮಾರ್ಗದರ್ಶನ ಶ್ರೀ ದಿವಾಕರ ದೀಕ್ಷಿತ ಗುರು ಮಹಾರಾಜರು. ಈ ಮಾಲಿಕೆ ಶ್ರೀ ಶಿವಚಿದಂಬರೇಶ್ವರ ಮೂಲಪೀಠ, ಶ್ರೀ ಕ್ಷೇತ್ರ ಕೆಂಗೇರಿ ಮಠ, ಮುರಗೋಡ ಇವರ ವತಿಯಿಂದ ಮೂಡಿಬಂತು.